ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ಕರುಳು ಹಿಂಡುವ ಕರುಣಾಜನಕ ಆದಂಥ ಕತೆ. 6 ತಿಂಗಳ ಪುಟಾಣಿ ಪಂಚ್ ಎಲ್ಲರ ಹೃದಯ ಗೆದ್ದಿದೆ. ಬೊಂಬೆಯೊಂದಿಗೆ ಇವನ ಆಟ ತುಂಟಾಟ ಎಲ್ಲರ ದಿಲ್ ಗೆದ್ದಿದೆ. ಆದರೆ ಪಂಚ್ ತುಂಟಾಟದ ನೋವಿನ ಹಿಂದೆ ಒಂದು ಕಥೆ ಇದೆ. ಈ ಪಂಚ್ ಕಣ್ಣುಗಳಲ್ಲಿ ಎಂಥ ಹೊಳಪು, ಆದರೆ ಅದಷ್ಟೇ ಮೌನ, ಅದಷ್ಟೇ ನೋವು ಈ ಪಂಚ್ಗಿದೆ. ಅಮ್ಮನ ಮಡಿಲಲ್ಲಿ ಆರೈಕೆ ಮಾಡುವಂತಹ ಸಮಯ. ಸೊ ಈ ಪುಟಾಣಿ ಪಂಚು ಅಮ್ಮನನ್ನು ತೊರೆದಿದೆ. ಈ ಪಂಚ್ ಮರಿಯು ಹುಟ್ಟಿದ ಮೇಲೆ ಸ್ವಲ್ಪ ದಿನಗಳ ಕಾಲ ಅಮ್ಮನ ಮಡಿಲಲ್ಲಿತ್ತು. ನಂತರ ಅಮ್ಮನನ್ನು ಕಳೆದುಕೊಂಡ ಪಂಚ್ ಮೌನ ಆವರಿಸಿತ್ತು. ಇದರ ಬೇಸರವನ್ನು ಕಂಡು ಜಪಾನ್ನ ಚಿಕಾವಾ ನಗರದಲ್ಲಿ ಒಂದು ಮೃಗಾಲಯದಲ್ಲಿ 2025ರಲ್ಲಿ ಈ ಪಂಚು ಜನನ. ಆದರೆ ಹುಟ್ಟಿದ ಸ್ವಲ್ಪ ದಿನಗಳ ನಂತರ ತಾಯಿಯನ್ನು ಕಳೆದುಕೊಳ್ಳುತ್ತೆ. ಅದೇ ಬೇಸರದಲ್ಲಿ ಮಂಕಾದ ಪಂಚನನ್ನು ಕಂಡು ಸಿಬ್ಬಂದಿಗಳು ಒಂದು ಸಖತ್ ಐಡಿಯಾವನ್ನು ಮಾಡ್ತಾರೆ. ಅದೇ ಪಂಚ್ಗೆ ಒಂದು ಗಿಫ್ಟ್ನ ಕೊಡೋದು. ಸುಮಾರು 5-6 ಆಟಿಕೆಗಳನ್ನು ಪಂಚ್ಗೆ ಮುಂದಿಡ್ತಾರೆ. ಆದರೆ ತನ್ನ ತಾಯಿಯನ್ನೇ ಹೋಲುವ ಈ ಬೊಂಬೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಮೊದಲ ಬಾರಿಗೆ ಈ ಬೊಂಬೆಯನ್ನು ಆಶ್ಚರ್ಯದಿಂದ ನೋಡ್ತಾನೆ. ಕೈಗಳಿಂದ ನಿಧಾನವಾಗಿ ಸ್ಪರ್ಶಿಸಿ, ಇದು ನನ್ನ ತಾಯಿಯೇ ಇರಬಹುದೆಂದು ಆ ಬೊಂಬೆಯ ಜೊತೆ, ಇದು ಆಟಿಕೆಯಲ್ಲ, ನನ್ನ ಅಮ್ಮ ಮತ್ತೊಂದು ರೂಪದಲ್ಲಿ ಬಂದಿದ್ದಾಳೆ ಎಂದು ಭಾವಿಸಿ, ಅಲ್ಲಿಂದ ಅವನ ಆಟಿಕೆಗಳು, ಆಟ, ಊಟ ಎಲ್ಲವೂ ಕೂಡ ಈ ಬೊಂಬೆಯ ಜೊತೆಯಲ್ಲೇ. ನನ್ನ ಅಮ್ಮ ಎಂದಿಗೂ ಕೂಡ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅನ್ನೋ ಒಂದು ನಂಬಿಕೆಯಿಂದ ಈ ಬೊಂಬೆ ಜೊತೆಯಲ್ಲಿ ಕಾಲ ಕಳೆಯುತ್ತಿದೆ. ತನ್ನ ಜೊತೆಗಾರರು ಕೀಟ್ಲೆ ಮಾಡಿದ ಸಂದರ್ಭದಲ್ಲಿ ಈ ಬೊಂಬೆಯನ್ನು ತೋರಿಸಿ ಅವರಿಗೆ ಛೇಡಿಸುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯವೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸು. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.